ಹಾಯ್ ಎವ್ರಿವನ್, ಹೇಗಿದ್ದಾರೆ ಎಲ್ಲರೂ? ಬನ್ನಿ, ಈ ದಿನ ನಾವು ತೆಂಗಿನಕಾಯಿಯ ಹಾಲಿನಿಂದ ಮಣ್ಣಿಯನ್ನು ಮಾಡ್ಕೊಂಬರೋಣ, ಅಂದರೆ ಲೈಕ್ ಹಲ್ವಾ. ಓಕೆ, ಇಲ್ಲಿ ನಾನು ಒಂದು ಇಡೀ ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದನ್ನು ರುಬ್ಕೊಂಬಿಟ್ಟು ಅದರ ರಸನ ನಾನು ತಗೊಳ್ತೀನಿ, ಜ್ಯೂಸ್ನ. ನೋಡಿ, ಇದು ಫಸ್ಟ್ ಟೈಮ್ ಮಿಕ್ಸಿ ಹಾಕಿರೋದು, ಅಷ್ಟು ಒಟ್ಟಿಗೆ ಹಾಕಿದ್ದೀನಿ. ಫಿಲ್ಟ್ರ್ ಮಾಡ್ಕೊಳ್ತೀನಿ. ಫಸ್ಟ್ ಹಾಲು ತೆಗೆಯುವಾಗ ಅದನ್ನು ಸಪ್ರೇಟಾಗಿ ಇಟ್ಕೊಳ್ತೀನಿ, ಫಸ್ಟ್ ಟೈಮ್ ಬಂದಿರೋದು. ಓಕೆ, ಈಗ ನೋಡಿ, ಇದು ಫಸ್ಟ್ ಟೈಮ್ ಹಾಲು ಒಂದು ತೆಗಿತಾ ಇದ್ದೀನಿ. ಮತ್ತು ನಾವು ಅದನ್ನು ಅದೇ ತುರಿಯನ್ನು ನೀರು ಹಾಕಿಬಿಟ್ಟು ಇನ್ನೊಂದು ಸಲ ರುಬ್ಬಿ ಇನ್ನೊಂದು ಸಲ ತೆಗಿಬೋದು. ಸೊ ನೋಡಿ, ಇದು ಎರಡನೇ ಸಲದ್ದು ನಾನು ಸಪ್ರೇಟಾಗಿ ಬೇರೆ ಪಾತ್ರೆಗೆ ಅದನ್ನ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಇದಾದ ನಂತರ ಮತ್ತೆ ನಾನು ಇನ್ನೊಂದು ಸಲ ಅದನ್ನು ರುಬ್ತೀನಿ. ಆದ್ದರಿಂದ 3 ಸಲ ನಾನಿಲ್ಲಿ ಹಾಲನ್ನು ತಗೊಳ್ತೀನಿ. 3 ಸಲ ಸಾಕಾಗುತ್ತೆ. ನೋಡಿ, ಇದು ಎರಡನೇ ಸರ್ತಿ ಬಂದಿರೋದು, ಇಷ್ಟು ಹಾಲು ಸಿಕ್ಕಿದೆ. ನಂತರ ಈಗ ಲಾಸ್ಟಿಗೆ 3ನೇ ಸಲ. ಓಕೆ, ಇದು ದೊಡ್ಡ ಬೇರೆ ಜರಡಿಲಿ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ನಾವು ಫಸ್ಟ್ ಸತಿ ತೆಗ್ದಿರೋ ಹಾಲು, ಸೆಕೆಂಡ್ ಸತಿ ತೆಗ್ದಿರೋ ಹಾಲನ್ನು ಈ ಒಂದು ಸ್ವೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಈ ಥರ ನೀರು ಹಾಕೊಂಡ್ಬಿಟ್ಟು ರುಬ್ಕೊಂಡ್ರೆ ಆಯಿತು. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಇದನ್ನು ಶೇರ್ ಮಾಡಿ. ತುಂಬ ಈಸಿ ಇದೆ ಈ ರೆಸಿಪಿ ಮಾಡೋದು, ನಿಮಗೂ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಇದು. ಓಕೆ, ಮತ್ತು ತೆಂಗಿನಕಾಯಿ ಹಾಲಿನಿಂದ ಮಾಡೋದ್ರಿಂದ ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ಮಾಡ್ಕೊಳ್ಳಿ, ನೀವು ಫಿಲ್ಟ್ರ್ ಮಾಡಿಕೊಂಡು ಸೋಸ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ನಾನು 3 ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಅಂದರೆ 3 ಸತಿ ತೆಗ್ದಿರೋವಂಥ ಹಾಲು, ಅದ್ರ ವೇಸ್ಟ್ ಅದು. ನೋಡಿ, ಇಷ್ಟಿದೆ. ಓಕೆ, ಇಲ್ಲಿ ನಾನು ಫಸ್ಟ್ ಟೈಮು ಮತ್ತು ಸೆಕೆಂಡ್ ಟೈಮ್ ತೆಗ್ದಿರೋ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. 3ನೇ ಸತಿ ತೆಗ್ದಿರೋ ಹಾಲನ್ನು ಬೇರೆ ಏನಾದ್ರು ರೆಸಿಪಿಗೆ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ, ಅದಕ್ಕೆ ನಾನು ಡೈರೆಕ್ಟಾಗಿ ಕಾರ್ನ್ ಫ್ಲೋರನ್ನು ಹಾಕ್ತಾಯಿದ್ದೀನಿ. 4ರಿಂದ 5 ಸ್ಪೂನು ಹಾಕಿಬಿಟ್ಟು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಕಾಯಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ, ಈ ಥರ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕಾಯಿ ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿ, ಫಸ್ಟ್ ಟೈಮ್ ಬಂದಿದೆಯಲ್ಲ ಅಷ್ಟನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ, ಅದು ಸ್ವೀಟ್ ಬ್ಯಾಲೆನ್ಸ್ ಆಗಲಿ ಅಂತ. ಆಮೇಲೆ ಶುಗರ್ನ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಕೊನೆಗೆ ನಾನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಅದು ಮಿಕ್ಸ್ ಮಾಡ್ತಾ ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಇಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ, ಆದರೂ ಸ್ವೀಟ್ ತುಂಬ ಚೆನ್ನಾಗಿ ಬರೋದ್ರಿಂದ ನಾವು ಅದನ್ನ ಮಾಡಲೇಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಕಾರ್ನ್ ಫ್ಲೋರನ್ನು ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಗೊತ್ತಾಗ್ತಾ ಇದೆ ನಿಮಗೆ, ಈ ಥರ ಆಗ್ತಾ ಬರುತ್ತೆ. ಸೊ ನಾವಿಲ್ಲಿ ಹೀಗೆ ತಿರುಗಿಸ್ತಾನೇ ಇರಬೇಕು. ಕೊನೆಗೆ ಅದನ್ನು ಸ್ವಲ್ಪ ಜೆಲ್ ಥರ ಬರುತ್ತೆ, ಸ್ಟಿಕ್ಕಿ ಥರ, ಆಗ ನಾವು ಇದನ್ನು ಆಫ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟೇ, ಇದು ಬೇರೆ ಏನಿಲ್ಲ. ಏನಂದರೆ ಗ್ಯಾಸ್ ಹತ್ರ ಸ್ವಲ್ಪ ಕೆಲಸ ಇರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಕಾಯಿ ಹಾಲು ರೆಡಿ ಇಟ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ, ಈಸಿಯಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಇದನ್ನು ಮಾಡಿ, ಹಾಗೆಯೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಓಕೆ, ನಮಗೆ ಬೇಜಾರಾದಾಗ ಮನೆಯಲ್ಲಿ ಒಂದೇ ಥರ ಸ್ವೀಟ್ ಮಾಡೋ ಬದಲು ನಾವು ಈ ರೀತಿ ವೆರೈಟಿಯಾಗಿ ಸ್ವೀಟ್ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಇನ್ನೂ ಇಷ್ಟ ಆಗುತ್ತೆ. ಓಕೆ, ಇದೇ ಥರ ನಾವು ರಾಗಿ ಹಾಲಿನಿಂದನೂ ಸಹ ಮಾಡ್ಬೋದು. ಬೇರೆ ಬೇರೆ ರೀತಿಯಾಗಿ ನಾವು ಇದೇ ಥರ ಸೇಮ್ ಸ್ವೀಟನ್ನು ಮಾಡ್ಬೋದು. ಇಲ್ಲಿ 4ರಿಂದ 5 ಏಲಕ್ಕಿಯನ್ನು ನಾನು ಕುಟ್ಟಿ ಪುಡಿ ಮಾಡಿ ಅದ್ರ ಪೌಡ್ರನ್ನ ನಾನು ಇಲ್ಲಿ ಹಾಕ್ತೀನಿ. ಓಕೆ, ಅದನ್ನು ಫಸ್ಟಿಗೆ ನಿಮ್ಗೆ ತೋರಿಸೋದು ಮರ್ತೋಯ್ತು. ಸೊ ನೋಡಿ, ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಏಲಕ್ಕಿ ಪೌಡ್ರು. ಅದು ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ನೀವು ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ, ನೋಡಿ ಅಲ್ವಾ? ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಓಕೆ, ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಕೊನೆಗೆ ಗಟ್ಟಿಯಾಗಿ ಕೊನೆಗೆ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ, ಸೈಡೆಲ್ಲ ಬಿಡ್ತಾ ಬರುತ್ತೆ, ಆಗ ನೀವು ಅದನ್ನು ಆಫ್ ಮಾಡಬೇಕು. ಇಷ್ಟೇ, ಮುಗೀತು. ಈಗ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊಂಡ್ಬಿಟ್ಟು ಇದಕ್ಕೆ ನಾನು ಈಗ ಮಾಡಿರೋದನ್ನು ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಅದು ತುಂಬ ಚೆನ್ನಾಗಿ ಬರುತ್ತೆ, ಕೋಲ್ಡ್ ಆದಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡ್ಬಿಟ್ಟು ಇದನ್ನು ನೀವು ಫ್ರಿಜ್ಜಲ್ಲಿ ಇಡಿ. ನೋಡಿ, ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ಸೈಡ್ ಬಿಟ್ಕೊಳ್ಳುತ್ತೆ. ಈ ಥರ ಚಾಕುಲಿ ಒಂದು ಸತಿ ಸುತ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನೋಡುವಾಗಲೇ ಇಷ್ಟ ಆಗುತ್ತಲ್ವ. ನೋಡಿ, ಈ ಥರ ಬಂದಿದೆ, ಸಾಫ್ಟ್ ಇದೆ.
ನೀವು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಂಬಿಟ್ಟು ನಂತರ ಅದನ್ನು ನೋಡಿ ಇಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಪೀಸಸ್ನ ತಕ್ಕೊಂಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮುಂದಿನ ಒಂದು ವೀಡಿಯೋದೊಂದಿಗೆ ನಾನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.